ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್‌ನ ಸ್ಟಾರ್ಟ್ ಮಾಡಾತ್ತೀನಿ. ಇವತ್ತಿನ ಲಾಗ್ ವಿಶೇಷ ಏನಂತಂದ್ರ, ವಿಶೇಷ ಅಂತ ಏನಿಲ್ಲ ಬಟ್ ಸಾಯಂಕಾಲ ಏನೈತ್ ನೋಡ್ರಿ, ಸ್ವಲ್ಪ ವಾಸ್ಕೋ ಹೋಗೋದಿತ್ತು. ನಿಮಗೆ ಇಲ್ಲಿ ಹೊತ್ತು ನೋಡಿದ್ರ ಕಾಣ್ಸಾತೈತಿ ಅನ್ಕೋತೀನಿ. ಯಾಕಂದ್ರ ಕತ್ಲಾಗೈತ್ ನೋಡ್ರಿ. ಸ್ವಲ್ಪ ಶಾಪಿಂಗ್ ಅಂತ ಏನಿತ್ತು, ಯಾಕಂದ್ರ ಬಾಳ ಏನ್ ಇರ್ಲಿಲ್ಲ. ಹಂಗಾಗಿ ಸಾಯಂಕಾಲ ಹೋಗ್ಬೇಕು ಅನ್ಕೊಂಡ್ ಕೇಶಿಂದ ಹೊಂಟಿದ್ವಿ. ಬಟ್ ಅವತ್ತಿನ ದಿನ ಏನೈತ್ ನೋಡ್ರಿ, ಆಕ್ಚುಲಿ ಇದು ಶಿವಾಜಿ ಜಯಂತಿ ಏನಿತ್ತಲ್ಲ ಅವತ್ತಿನ ವಿಡಿಯೋ. ಆ ಬೆಳಗ್ಗೆಯಿಂದ ಮಕ್ಕಳಿಗೆ ಏನ್ ನೋಡ್ರಿ ಸ್ಕೂಲ್ ಅದ್ ಇರುತ್ತ. ಹಂಗಾಗಿ ನಾವು ಹೊರಗ್ ಹೋಗಿದ್ದಿಲ್ಲ. ನಾವ್ ಅನ್ಕೊಂಡ್ವಿ ಸ್ವಲ್ಪ ಲೇಟ್ ಆಗಿ ಹೋದ್ರ ಗರ್ದಿನೂ ಕಮ್ಮಿ ಆಗತ್ತ. ಯಾಕಂದ್ರ ಶಿವಾಜಿ ಜಯಂತಿ ಅಂದ್ರೆ ಎಲ್ಲಾ ಕಡೆ ಏನೈತ್ ನೋಡ್ರಿ ರ್ಯಾಲಿ ಅದೆಲ್ಲಾ ಇತ್ತು. ಸೊ ನಾವ್ ಅನ್ಕೊಂಡಂಗ ಸಾಯಂಕಾಲ ಹೋಗೋಣ ಅನ್ಕೊಂಡಂತ ಸ್ವಲ್ಪ ಲೇಟ್ ಆಗಿ ಅಂದ್ರುನು 7 ಗಂಟೆ ಅಷ್ಟೊತ್ತಾಗಿತ್ತು. ಅವಾಗ ಹೊಂಟಿದೀವಿ. ಬಟ್ ಆದ್ರೂ ಹೇಳ್ತೀನಿ ನಿಮ್ಗೆ ಇಲ್ಲಿ ಕಾಣ್ಸಾತೈತಿ ನೋಡ್ರಿ, ಈ ಟ್ರಾಫಿಕ್ ಒಳಗ್ ಸಿಕ್ಕೊಂಡ್ಬಿಟ್ಟು ಅರ್ಧ ತಾಸಿಗೆ ಹೋಗೋ ದಾರಿಗೆ 2 ತಾಸು ಆತ್ ನಾವ್ ಹೋಗ್ಬೇಕಾದ್ರ. ಯಾಕಂದ್ರ ನಾರ್ಮಲ್ ಡೇನ ವಾಸ್ಕೋ ಟ್ರಾಫಿಕ್ ನಾವ್ ಸಿಕ್ಕೊಂಡ್ರೆ ಜಲ್ದಿ ಪಾರಾಗಲ್ಲ. ಅಂತದ್ರೊಳಗ ಏನಾರ ರ್ಯಾಲಿ ಒಂದ್ ಇತ್ತು. ಸೊ ಹಂಗೆ ನಾವು ನೋಡ್ದಂಗ ಆಯ್ತಂತೆ ನೋಡ್ಕೊಂತ ಹೊಂಟಿವಿ ನೋಡ್ರಿ. ಅಲ್ಲಿಂದ ಏನೈತಲ್ಲ ರ್ಯಾಲಿಯಿಂದ ಹೊರಗಡೆ ಬಂದ್ಮೇಲೆ ಇಲ್ಲಿ ಏನೈತಿ ನೋಡ್ರಿ ಶಿವಾಜಿ ಅವ್ರ ಮೂರ್ತಿ ಐತಿ. ಸೊ ನಾವು ಕೂಡ ಹೋಗಿ ಏನಿತ್ಲ ಒಂದ್ ನಮಸ್ಕಾರ ಮಾಡ್ಕೊಂಡು ಅದನ್ನ ನಿಮಗ ತೋರ್ಸಾತೀನಿ. ದೊಡ್ಡದೇನಾಗಿ ಶಾಪಿಂಗ್ ಇರ್ಲಿಲ್ಲ. ಸೊ ಸ್ವಲ್ಪ ಇತ್ತು. ಹಂಗಾಗಿ ಆಕ್ಚುಲಿ ಸಾಯಂಕಾಲ ಹೋದ್ರ ಒಂಚೂರ್ ಏನಾಗತ್ ನೋಡ್ರಿ, ಇವತ್ತಿನ ತಂಪಿರುತ್ತಲ್ಲ ಹಂಗಾಗಿ ಬೇಜಾರಾಗಂಗಿಲ್ಲ ಮಾರ್ಕೆಟಿಗೆ ಹೋಗಿ ಬಂದ್ವಿ ಅಂದ್ರ. कोणी त्यासाठी लिहिली आणि म्हणूनच म्हणूनच याच पथकातील शाहीर शाहीर समाधान कांबळे जय जिजाऊ जय शिवराय हे आपल्यासाठी गीत गेले. जय जिजाऊ जय शिवराय जय जिजाऊ जय शिवराय जय जिजाऊ जय शिवराय. ಅದೇ ನೋಡ್ರಿ ಎಲ್ಲಾ ಮುಗಿಸ್ಕೊಂಡು ಶಾಪಿಂಗು ವಾಪಸ್ ಮನಿಗ್ ಬರ್ಬೇಕಾದ್ರ ಇಲ್ಲಿ ನಿಮ್ಗ್ ಕಾಣಿಸ್ತೈತಿ ಅನ್ಕೋತೀನಿ. ಶಾಪಿಂಗ್ ಫೆಸ್ಟಿವಲ್ ಹಾಕಿದ್ರು. ಆಕ್ಚುಲಿ ನಮ್ಗ್ ಗೊತ್ತಿರ್ಲಿಲ್ಲ. ಬರ್ಬೇಕಾದ್ರೆ ಹಂಗೆ ಬರ್ಬೇಕಾದ್ರೆ ಸ್ಕೂಟಿಯಿಂದ ಕಾಣಿಸ್ತು. ನಮ್ಮ ಮನೆಯವ್ರ್ ಅನ್ನತಿದ್ರು ಅಲ್ಲಿ ಏನೈತ್ ನೋಡ್ ಅಂತೇಳಿ. ನೋಡಿದ್ರಂದ್ರ ಫೆಸ್ಟಿವಲ್ ಇತ್ತು. ಸೊ ನೋಡಿದ ತಕ್ಷಣ ಅದ್ರೊಳಗೆ ಏನೋ ಶಾಪಿಂಗ್ ಅಂದ್ರೆ ಹೆಣ್ಮಕ್ಳಿಗೆ ಮೊದ್ಲ ಫೇವ್ರೇಟ್. ಹಂಗಾಗಿ ಹೋಗ್ ಬರೋಣ ಬರ್ರಿ ಅಂತೇಳಿ ಬಂದಿವಿ. ಬರ್ತಿದ್ದಂಗೆನೆ ಇಲ್ಲಿ ನೋಡ್ತಿರ್ಬೋದು ನೀವು, ಫಸ್ಟ್ ಬಂದದ್ದ ಬರ್ತಿದ್ದಂಗೆನೆ ಏನೈತ್ ನೋಡ್ರಿ ಎಲ್ಲಾ ಸೋಫಾ ಸೆಟ್ ಎಲ್ಲಾನು ಹಾಕ್ಬಿಟ್ಟಿದ್ರು. ಹೆಣ್ಮಕ್ಳಿಗೆ ನೋಡಿದ ತಕ್ಷಣ ಶಾಪಿಂಗ್ ಅಂದ್ರೆ ಬಾಳ ಇಷ್ಟ ಆಗತ್ತ. ಬಟ್ ಆ ಟ್ರಾಫಿಕ್‌ನಾಗ ಸಿಕ್ಕೊಂಡು ಒದ್ದಾಡಿದ್ದಕ್ಕ ನಾವ್ ಅನ್ಕೊಂಡ್ವಿ ಡೈರೆಕ್ಟ್ ಏನ್ ಹೋಗಿದ್ವಿ ಅದಿಷ್ಟು ಸ್ವಲ್ಪ ಬಟ್ಟಿ ತಗೊಂಡ್ಬಿಟ್ಟು ಸೀದಾ ಮನಿಗ್ ಹೋದ್ರಾತ್ ಅಂತೇಳಿ ಎಷ್ಟ್ ಜಲ್ದಿ ಮುಗಿಸಿದ್ವಿ ಅಂದ್ರ ಒಂದ್ ಅರ್ಧ ತಾಸೊಳಗ ಮುಗೀತ್ ನಮ್ದು. ಶಾಪಿಂಗ್ ತಗೊಂಡ್ಬಿಟ್ಟು ವಾಪಸ್ ಮನಿಗ್ ಬರಾತಿದ್ವಿ. ಬರ್ತಿದ್ದಂಗ ನಮ್ಗ್ ಇಲ್ಲಿ ಕಣ್ಣಿಗ್ ಬಿತ್ತು. ಸೊ ಹಂಗಾಗಿ ಒಂದ್ಸರಿ ಹೋಗಿ ನೋಡ್ ಬರೋಣ ಅಂತೇಳಿ ಬಂದ್ವಿ. ನಾರ್ಮಲ್ ಆಗಿ ಏನಾಗತ್ತ, ಈ ತರ ಏನ ನೋಡ್ತೀವಿ ನೋಡ್ರಿ ಫೆಸ್ಟಿವಲ್ ಇದ್ದಾಗ ನಮ್ಗ ಊರ್ ಕಡೆ ಅಂದ್ರ ಒಂದ್ ಜಾತ್ರಿ ಇಲ್ಲ ಏನಾರ ಇದ್ದಾಗ ಏನಾದ್ರು ದೊಡ್ಡ ದೊಡ್ಡ ಸಾಮಾನ್ ತಗೋಬೇಕಾದ್ರ ಕಾಯ್ತಿರ್ತೀವಿ ವರ್ಷಕ್ಕೊಂದ್ಸಲ ಅದು ಜಾತ್ರೆ ಬರ್ಲಿ ಇಲ್ಲ ಇದು ಜಾತ್ರೆ ಬರ್ಲಿ ಅಂತೇಳಿ ಕೇಶಿಂದ. ಇಲ್ಲಿ ಕೆಲವೊಂದ್ ಏನ್ ಫೆಸ್ಟಿವಲ್ ಅಂತ ಹಾಕ್ತಾರ ನೋಡ್ರಿ, ಎಕ್ಸಿಬಿಷನ್ ಆಗ್ಲಿ ಇನ್ನೊಂದ್ ಫೆಸ್ಟಿವಲ್ ಅಂತ ಹಾಕ್ದಾಗ ಇದು ನಾರ್ಮಲ್ ಆಗಿ ಏನು ವಿಶೇಷ ಏನು ಇರಂಗಿಲ್ಲ. ಅವಾಗ ಅವಾಗ ನಡ್ಬರ್ಕ ಬಂದ್ ಹಾಕಿರ್ತಾರ ಈ ರೀತಿ ಏನೈತ್ ನೋಡ್ರಿ. ಅವಾಗ ಹಾಕಿದಾಗ ಏನಾಗತ್ತ, ನಾವು ವರ್ಷದ ತನಕ ಕಾಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಏನ್ ಬೇಕಂದ್ರ ಎಲ್ಲಾ ತಗೋಬಹುದು. ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಅನ್ಕೋತೀನಿ. ಎಲ್ಲಾನು ಹಾಕಿರ್ತಾರ ಅವ್ರು. ಬೆಡ್ಡು, ತಿಜೋರಿ, ಎಲ್ಲಾ ಸೆಟ್ ಡೈನಿಂಗ್ ಟೇಬಲ್ ಆಗಿರ್ಬೋದು ಪ್ರತಿಯೊಂದನ್ನು ಹಾಕಿರ್ತಾರ. ಶಾಪಿಂಗ್ ಅಂದ ತಕ್ಷಣ ಏನೈತ್ ನೋಡ್ರಿ ಖಾಲಿ ಬಟ್ಟಿ ಕೆಲವೊಂದ್ ಆಟ ಸಾಮಾನ ಅಂತೇನ್ ಇರಂಗಿಲ್ಲ. ಸೊ ಹಂಗಾಗಿ ಒಂದ ಕಡೆ ಹೋಗ್ಬಿಟ್ಟಿವಿ ಅಂದ್ರ ನಾವು ಪ್ರತಿಯೊಂದು ಒಂದ್ ರೀತಿ ಏನ್ ಹೇಳ್ತಾರಲ್ಲ ಫುಲ್ ಯಾವ್ದ್ ಬೇಕು ಅದನ್ನ ಎಲ್ಲಾನು ಒಂದೇ ಸರಿ ಆಗ್ಬೋದು. ಯಾಕಂದ್ರೆ ಆ ಕಡೆ ಈ ಕಡೆ ಅಡ್ಡಾಡಂಗಿಲ್ಲ. ಮತ್ತ್ ಇನ್ನೊಂದ್ ಈ ರೀತಿ ಇದ್ರೊಳಗ ಸೇಲ್‌ನ್ಯಾಗ ಹೋದ್ರಂದ್ರ ಟೈಮು ಕೂಡ ಸೇವ್ ಆಗುತ್ತೆ. ಯಾಕಂದ್ರ ಒಂದಕ್ಕಂತ ಹೋದಾಗ ಎಲ್ಲಾ ನಮ್ಗ್ ಒಂದೇ ಅಲ್ಲೇ ಸಿಕ್ಬಿಡತ್ ಸಾಮಾನಾಗ್ಲಿ ಏನಾಗ್ಲಿ. ಆ ಕಡೆ ಈ ಕಡೆ ಇದಾಗಿರಂಗಿಲ್ಲ. ಬಾಳ ಟೈಮ್ ವೇಸ್ಟ್ ಆಗಲ್ಲ ಅಂತೇಳಿ. ಸೊ ಕೆಲವೊಂದ್ ಏನೈತಲ್ಲ ತಗೊಂಡ್ವಿ ನಾವು ಸಾಮಾನ. ಬಟ್ ಏನ್ ತಗೊಂಡಿವಿ ಅಂತ ನಾನ್ ಹಾಕಿಲ್ಲ. ಯಾಕಂದ್ರ ಸಾಯಂಕಾಲ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಫುಲ್ ಅಡ್ಡಾಡ್ಬಿಟ್ಟು ಅಲ್ಲಿ ಒಂದ್ಸಲ ಹೋಗ್ಬಿಟ್ಟಿವಂದ್ರ ಜಾಸ್ತಿ ಅಲ್ಲಿ ತಗೊಳೋದ್ ಏನೂ ಇಲ್ಲ ಅಂದ್ರೂ ಪರವಾಗಿಲ್ಲ ನಡಿ ಮುಂದ್ ಏನ್ ಬಂದಿರತ್ ನೋಡೋಣ. ನೆಕ್ಸ್ಟ್ ಏನೈತಿ ಅದೊಂಥರ ಮೈಂಡ್ ಇದಾಗ್ಬಿಡ್ತ ಓಕೆ. ಯಾಕಂದ್ರೆ ಫೆಸ್ಟಿವಲ್ ಅಂದಾಗ
ಪ್ರತಿ ಸಲ ಒಂದೊಂದ್ ಬೇರೆ ಬೇರೆನೆ ಬಂದಿರತ್ ನೋಡ್ರಿ. ಓಕೆ ಈ ಸಲ ಏನ್ ಹಾಕ್ಯಾರ ಅಂತ ಹೇಳ್ಕೆಸಿಂದ. ಬಟ್ ಎಲ್ಲಾ ನೋಡುವಾಗುನು ಏನಿತ್ಲ ಖುಷಿ ಆಯ್ತು. ಬಟ್ ಕೆಲವೊಂದ್ ಸಾಮಾನ ಏನೂ ಇಲ್ಲ ಅಂತ ಹೋದಾಗನ 10 ಸಾಮಾನ ತಗೊಂಡ್ ಬರ್ತೀವಿ. ಈ ರೀತಿ ಫೆಸ್ಟಿವಲ್‌ಗೆ ಹೋದಾಗ ಮತ್ತ್ ಹಂಗೆ ಬರೋ ಮಾತೇ ಆಗಂಗಿಲ್ಲ. ಸೊ ಕೆಲವೊಂದ್ ಸರಿ ನೋಡಿದಾಗ ಕೆಲವೊಂದ್ ಇಲ್ಲ ನಿಮ್ಗ್ ತೋರ್ಸಾತೀನಿ ಡ್ರೆಸ್ ಅದೆಲ್ಲಾ ನೋಡಿದಾಗ ಯೂನಿಕ್ ಆಗಿದ್ದು ಮತ್ತ್ ಬಾಳ ಅಂದ್ರ ಮಸ್ತನು ಇದ್ದು. ಯಾಕಂದ್ರೆ ಎಲ್ಲಾನು ಒಂದೇ ಸಂತಿಲ್ಲ. ಹೊಸದ್ ಏನ್ ಪ್ಯಾಟರ್ನ್ ಇತ್ತಲ್ಲ ಅದು ಬಂದಿತ್ತು. ಎಕ್ಸಿಬಿಷನ್ ಯಾವ್ದೋ ಒಂದ್ ಹಾಕಿದ್ರ ಅವ್ರು ಅದಕ್ಕೋಸ್ಕರನ ಹಾಕಿರ್ತಾರ. ಯಾಕಂದ್ರೆ ಹೊಸದ್ ಏನಾರ ಬಂದಾಗ ತಗೋತಾರ ಅಂತ ಹೇಳಿ. ಇದೆಲ್ಲಾ ಸುತ್ತಾಕಿ ಬರ್ಬೇಕಾದ್ರ ಆಮೇಲೆ ಹೊರಗ್ ಬಂದ್ಮೇಲೆ ಗೊತ್ತಾಗಿತ್ತು ನಮ್ಗ್ ಟೈಮ್ ಎಷ್ಟಾಗಿತ್ತಂತ. ಬಟ್ ನಿಮ್ಗ್ ಆಮೇಲೆ ಹೇಳ್ತೀನಿ ನಾನು. ಯಾಕಂದ್ರ ಅಲ್ಲಿ ಆ ಲೈಟಿಗ್ ಏನಿರುತ್ ನೋಡ್ರಿ ಫುಲ್ ಎಲ್ಲಾನ ಲೈಟ್ ಹಾಕ್ಬಿಟ್ಟಿರ್ತಾರಲ್ಲ, ಆ ಲೈಟಿಯೊಳಗ ನಮಗ್ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಕೈಯಾಗ ಮೊಬೈಲ್ ಇದ್ರು ನಾವು ಟೈಮ್ ಕಡೆ ಏನೈತ್ಲ ಆ ಕಡೆ ಲಕ್ಷ್ಯನ ಕೊಟ್ಟಿರಂಗಿಲ್ಲ. ಆಲ್‌ಮೋಸ್ಟ್ ಇರ್ಲಿ ಪರವಾಗಿಲ್ಲ ಬಂದಿವಲ್ಲ ಅಂತ ಹೇಳ್ಕೆಸಿಂದ ಒಂದ್ ರೌಂಡ್ ಫುಲ್ ಹಾಕ್ಬಿಟ್ಟು ಎಲ್ಲಾನು ಏನೇನ್ ಬೇಕಂತೇಳಿ ತಗೊಂಡಿದ್ದೀವಿ. ಹೋಗಿದ್ದ ಅದೇ ವಾಸ್ಕೋ ಹೋಗಿದ್ ಒಂದೇ ಸಾಮಾನ. ಬಟ್ ತಗೊಂಡದ್ ಒಂದ್ 10 ಸಾಮಾನ ಅಂತ ಹೇಳ್ತಾರಲ್ಲ ಹಂಗ. ಎಲ್ಲಾ ಪೂರ್ತಿಯಾಗಿ ತಗೊಂಡ್ ಕಿಶಿಂದ ಇನ್ ಮನಿಗ್ ಹೋಗ್ಬೇಕಂತೇಳಿ. ಬಟ್ ಮನಿಗ್ ಹೋಗುವಾಗ ನಿಮ್ಗ ಟೈಮ್ ಏನೈತ್ ನೋಡ್ರಿ ಹೇಳ್ತೀನಿ ನಾನು. ಪೂರ್ತಿಯಾಗಿ ಈ ರೀತಿ ಏನ್ ತಗೊಂಡಾಗ ನಮ್ಗ ಒಂದ್ ರೀತಿ ಏನೈತಿಲ್ಲ ಜಾತ್ರೆ ತರಾನ ಅನಸ್ತಿರುತ್ತ. ಬಟ್ ಈ ಶಾಪಿಂಗ್ ಒಳಗ ನಮಗೇನ್ ವಿಶೇಷ ಕಂಡಿದ್ದಂದ್ರ ನೋಡ್ತಿರ್ಬೋದ್ ನೀವ್ ಇಲ್ಲೆಲ್ಲಾ ಫುಲ್ ಬುಕ್ ಇತ್ತು. ಆಕ್ಚುಲಿ ನನಗ್ ಬುಕ್ ಅಂದ್ರೆ ಇಷ್ಟ ಬಾಳ. ಯಾಕಂದ್ರ ನಾನು ಆನ್‌ಲೈನ್‌ದಾಗ ಎಲ್ಲಾನು ಬುಕ್ ತರಿಸಿ ಇಟ್ಕೊಂಡಿರ್ತೀನಿ. ಬಟ್ ಈ ಸರಿ ಇಲ್ಲ ಇಲ್ಲಿ ನೋಡ್ದಾಗ ಫುಲ್ ಖುಷಿ ಆಗ್ಬಿಡ್ತು. ಆಲ್‌ಮೋಸ್ಟ್ ಒಂದ್ ಬುಕ್ ಏನೋ ಆರ್ಡರ್ ಮಾಡಿಲ್ ನೋಡ್ರಿ ಆನ್‌ಲೈನ್‌ದಾಗ. ಒಂದ್ ವಾರ ಹಿಂಗ್ ಕಾಯ್ಬೇಕಾಗತ್ ನಾವು. ಯಾಕಂದ್ರೆ ಅಷ್ಟು ಜಲ್ದಿಯಾಗಿ ಬರಂಗಿಲ್ಲ. ಸೊ ಅದೊಂದ್ ಕಾಯ್ಬೇಕಾದ್ರೆ ಅಂತಿರ್ತೀವಿ ನಾಳೆ ಬರುತ್ತಾ, ನಾಡ್ದ ಬರುತ್ತಾ ಅಂತೇಳಿ. ಬಟ್ ಈ ರೀತಿ ಏನೈತಲ್ಲ ಆಲ್‌ಮೋಸ್ಟ್ ಇವಾಗ ಏನ್ ತೋರ್ಸಿದ್ನ ಪ್ರತಿಯೊಂದನ್ನು ಏನೈತಲ್ಲ ಯಾವಾಗೇನ್ ಫೆಸ್ಟಿವಲ್ ಸೇಲ್ ಏನ್ ಬರುತ್ತಾ ಅವಾಗ ಎಲ್ಲಾನು ಹಾಕ್ತಾರ. ಬಟ್ ಬುಕ್ಸ್ ಇರ್ಲಿಲ್ಲ. ಬಟ್ ಈ ಸಲ ಏನೈತಲ್ಲ ಬುಕ್ಸ್ ನೋಡ್ದಾಗೆಲ್ಲ ಬಾಳ ಖುಷಿ ಆಯ್ತು. ಓಕೆ ಯಾಕಂದ್ರ ಇಲ್ಲೇ ಯಾವ್ದ್ ಬೇಕಂತೇಳಿ ಅಷ್ಟೊಂದ್ ಸಾವಿರಾರು ಬುಕ್ ಒಳಗ ಯಾವ್ ಬೇಕು ಅವ್ ತಗೊಳಕ್ ಆಗತ್ ನೋಡ್ರಿ. ಒಂದೊಂದ್ ತರ್ಸೋದ್ ಆಗಲ್ಲ ಅಂತೇಳಿ. ಬಟ್ ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆನ ಇಲ್ಲೆಲ್ಲಾ ನೋಡ್ತಿರ್ಬೋದ್ ನೀವು ಕಟ್ಗಿ ಒಳಗ್ ಏನ್ ರೆಡಿ ಮಾಡಿದ್ರಲ್ಲ ಎಲ್ಲಾ ಸಾಮಾನು ನೋಡಾತಿದ್ವಿ. ಬಟ್ ಎಲ್ಲಾನು ಏನೈತ್ ನೋಡ್ರಿ ಕಟ್ಗಿ ಒಳಗಿಂದ್ ಇತ್ತಲ್ಲ ಹಂಗಾಗಿ ಒಂಥರ ಖುಷಿ ಐತಿ. ಯಾಕಂದ್ರ ಕಟ್ಗಿ ಒಳಗಿಂದ್ ಅಂತೇಳಿ. ಅಲ್ಲಿಂದ ಮುಗಿಸ್ಕೊಂಡ್ ನೋಡ್ರಿ ಇಲ್ಲೇನ್ ಸಣ್ಣ ಮಕ್ಳಿಗೆ ಆಡಾಕಂತ ಜೋಕಾಲಿ ಹಾಕಿದ್ರಲ್ಲ ಇಲ್ಲಿ ಹೊರಗಡೆ ಬಂದ್ಮೇಲೆ ಗೊತ್ತಾಗಿತ್ತು ನಮ್ಗ ಟೈಮ್ 9:30 ಆಗೈತಿ ಅಂತೇಳಿ. ಸೊ ಸಾಕ್ ಇನ್ ಬಾಳ ಟೈಮ್ ಆಗೈತಿ ಅಂತೇಳಿ ಇಲ್ಲಿಂದ ಮನಿಗ್ ಹೊಂಟೀವಿ. ಸೊ ನಿಮಗೇನಾದ್ರ ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗ ನನ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ಫುಲ್ ಎಲ್ಲಾನು ನೋಡಿ ಹೊರಗ್ ಬಂದ್ಮೇಲೆ ನಮಗ ಆ ಫೀಲ್ ಕೊಡ್ತಂದ್ರ ಒಂಥರ ಜಾತ್ರಿ ತರ ಎಲ್ಲೋ ಜಾತ್ರೆಗ್ ಹೋಗ್ ಬಂದಿವೇನಂತ. ಆಲ್‌ಮೋಸ್ಟ್ ಜಾತ್ರಿ ಸೆಟ್ಟೇ ಇಲ್ಲಿ ನೀವ್ ನೋಡ್ತಿರ್ಬೋದು. ಜಾತ್ರಿ ತರಾನೇ ಅನಿಸ್ತು. ಸೊ ಪ್ಲೀಸ್ ಎಲ್ಲಾರು ಏನೈತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.